ನಾನು ಅದಕ್ಕೆ ಹೇಳ್ತೀನಲ್ಲ, ಬಿ ಜೆ ಪಿಯಲ್ಲಿ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡಲ್ಲ. ಬಿ ಜೆ ಪಿನಲ್ಲಿ ಏನೇ ರೆಬಲ್ ಇದ್ದರೂ ಕೂಡ ಇದನ್ನು ಸುಧಾರಿಸಿ ಅದನ್ನು ಸರಿ ಮಾಡೋಂಥ ಶಕ್ತಿ ಕೇಂದ್ರದ ನಾಯಕರು ಇದೆ. ನರೇಂದ್ರ ಮೋದಿಯವರಿಗೆ, ಅಮಿತ್ ಶಾ ಅವರಿಗೆ, ಅವರೆಲ್ಲರೂ ಕೂಡ ದೊಡ್ಡ ಸಂಘಟನೆ. ಯಾವುದೋ ವ್ಯಕ್ತಿ ಮೇಲೆ ಈ ಪಕ್ಷ ಇಲ್ಲ. ಈಗ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಸ್ವತಃ AICC ಅಧ್ಯಕ್ಷರು ಏನು ಹೇಳ್ತಾರೆ, ನನ್ನ ಹತ್ರ ಏನೂ ಇಲ್ಲಪ್ಪ, ಹೈಕಮಾಂಡ್ ಕೇಳ್ತೀನಿ. ಯಾರು ಹೇಳಿದಿನ? AICC ಅಧ್ಯಕ್ಷರು. ಅಂದರೆ ನಾನು ಹೈಕಮಾಂಡ್ ಅಲ್ಲ ಅಂತ ಭಗವಂತ ಹೇಳ್ದಂಗೆ. ನನ್ನ ಕೈಲಿ ಏನಿಲ್ಲಪ್ಪ, ಭಗವಂತನ ಕೇಳು ಅಂತ ಭಗವಂತನೇ ಹೇಳ್ದಂಗೆ. ಇವ್ರು ಒಪ್ಕೊಂಡ್ರಾಗಾರೆ ನನಗೆ ಸಂಬಂಧವೇ ಇಲ್ಲ, ಹೈಕಮಾಂಡ್ಗೂ ನನಗೂ ಸಂಬಂಧ ಇಲ್ಲ. AICC ಅಧ್ಯಕ್ಷ ಅಂದರೆ ನಾಮಕಾವಸ್ಥೆ ಪಟೇಲ್ಗಿರಿನ ಸುಮ್ಮನೆ ಕೂರಿಸಿದ್ದಾರೆ. ಹಾಗಾದ್ರೆ ಪರಿಶಿಷ್ಟ ವರ್ಗದ ಒಬ್ಬ ವ್ಯಕ್ತಿನ AICC ಅಧ್ಯಕ್ಷನಾಗಿ ಒಪ್ಕೊಳ್ಳಿ. ಹಾಗಾರೆ ನಾಮಕಾವಸ್ಥೆ ನನಗೆ ಕೂರಿಸಿದ್ದಾರೆ, SC ಒಬ್ಬ ಇರಬೇಕು ಅಂತ. ಎಲ್ಲ ನಡೆಯೋದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕುಟುಂಬದ್ದೇ. ಹೇಳ್ಬಿಡಿ. ಅದಕ್ಕೋಸ್ಕರ ಹೇಳ್ತಿರೋದು, ಕಾಂಗ್ರೆಸ್ ಪಕ್ಷವೇ ದೇಶದಲ್ಲಿ ನಿರ್ನಾಮ ಆಗೋಗ್ತಾ ಇದೆ. ಅದಕ್ಕೆ ಕರ್ನಾಟಕ ರಾಜ್ಯ ಒಂದು ಸೇರಿಕೊಡುತ್ತೆ. ಯಾವತ್ತೇ ಚುನಾವಣೆ ಆದರೂ ನೀವು ಹೇಳ್ದಂಗೆ ಸಿದ್ದರಾಮಯ್ಯ ಮುಂದುವರೆದ್ರೆ DK ಸಹಕಾರ ಕೊಡಲ್ಲ, DK ಮುಖ್ಯಮಂತ್ರಿ ಆದರೆ ಸಿದ್ದರಾಮಯ್ಯ ಸಹಕಾರ ಕೊಡಲ್ಲ. ಈ ಸರ್ಕಾರ ಬಿದ್ದೋಗುತ್ತೆ. ಯಾವತ್ತು ಬೇಕಾದ್ರೂ ಚುನಾವಣೆ ಬರ್ಬೋದು. ಅಲ್ಲ ಒಂದು ನನಗೆ ವಿಜೇಂದ್ರ ಮುಂದುವರಿಯೋದು ನನ್ನ ಕಂಡೀಷನ್ನು. ನನ್ನ ವಿಜೇಂದ್ರ ಮೇಲೆ BJP ನಿಂತಿಲ್ಲ. ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಸಾವಿರ ಕಾರ್ಯಕರ್ತರು, ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ದೇಶಭಕ್ತ ನಿಷ್ಠಾವಂತ ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ. ಆ ಕಾರ್ಯಕರ್ತರ ಮೇಲೆ BJP ನಿಂತಿದೆ. ವಿಜೇಂದ್ರ ಮುಂದುವರೆದ್ರೆ ಏನಾಗುತ್ತೆ, ಈಶ್ವರಪ್ಪ BJP ಸೇರಿದ್ರೆ ಏನಾಗುತ್ತೆ, ಎರಡೂ ಲೆಕ್ಕಕ್ಕೆ ಇಟ್ಕೋಬೇಡಿ. ಭಾರತೀಯ ಜನತಾ ಪಾರ್ಟಿ ನಿಂತಿರೋದು ಕಾರ್ಯಕರ್ತರ ಮೇಲೆ. ಆ ಕಾರ್ಯಕರ್ತರ ಮೇಲೆ ಚುನಾವಣೆ ಆಗುತ್ತೆ. ಕಾರ್ಯಕರ್ತರ ದೇಶಭಕ್ತಿನ ಜನ ಗುರುತಿಸ್ತಾರೆ. ಆ ರಾಷ್ಟ್ರಭಕ್ತಿ ಮೇಲೆ ಜನ ಖಂಡಿತ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಕಾಂಗ್ರೆಸ್ನ ನಿರ್ನಾಮ ಮಾಡ್ತಾರೆ. ಈ ವಿಶ್ವಾಸ ನನಗಿದೆ. ಅಟಲ್ ಬಿಹಾರಿ ವಾಜಪೇಯಿ ರೈಟ್ ಮುಂದುವರಿಸ್ತೀನಿ ನಾನು. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆದಂಥ ಸಂದರ್ಭ ಎಲ್ಲರೂ ಕೇಳ್ತಿದ್ರು, ವಾಜಪೇಯಿ ಹೋದ್ಮೇಲೆ ಯಾರೂ ನಿಮ್ಮ ಹತ್ರ ಇಲ್ಲ ಅಂತ. ಯಾವುದೇ ಒಬ್ಬ ವ್ಯಕ್ತಿ ಕೊಟ್ಟರು ಅವನು ಪ್ರಧಾನಮಂತ್ರಿ ಸ್ಥಾನದಲ್ಲಿ ಇದ್ದು ದೇಶವನ್ನು ಮುಂದುವರಿಸ್ತಾನೆ, ವಿಶ್ವದಲ್ಲೇ ಭಾರತಕ್ಕೆ ಕೀರ್ತಿ ತರ್ತಾನೆ ಅನ್ನಂಥ ಉದಾಹರಣೆ ಮೋದಿ ಬಂದರು. ಮೋದಿ ಬಂದ್ರೆ ಇನ್ನೊಬ್ಬ ಬರ್ತಾರೆ. ಇಲ್ಲ, ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಇರಬಹುದು, ರಾಜ್ಯ ಅಧ್ಯಕ್ಷರ ಆಯ್ಕೆ ಇರಬಹುದು, ಯಾವುದು ಮೋದಿ ಮತ್ತು ಅಮಿತ್ ಶಾ ಹೇಳಾದ ಯಾವ್ದಾದ್ರು ನಿಮ್ಮ ಪಕ್ಷದಲ್ಲಿ ಎಲ್ಲವೂ ಕೂಡ ಸಂಸದೀಯ ಪಕ್ಷ ಇದೆ. ಭಾರತೀಯ ಜನತಾ ಇಲ್ಲ, ಯಾರ ಹೇಳಕ್ಕೆ ನಾನು ಒಪ್ಪಲ್ಲ. ನಾನು ಭಾರತೀಯ ಜನತಾ ಪಾರ್ಟಿನಲ್ಲಿ ಇಡೀ ಜೀವನ ಕಳೆದಿದ್ದೇನೆ. ಭಾರತೀಯ ಜನತಾ ಪಾರ್ಟಿನಲ್ಲಿ ಕೋರ್ ಕಮಿಟಿ ಇದೆ, ಭಾರತೀಯ ಜನತಾ ಪಾರ್ಟಿನಲ್ಲಿ ಪದಾಧಿಕಾರಿಗಳ ತಂಡ ಇದೆ, ಭಾರತೀಯ ಕೇಂದ್ರದಲ್ಲಿ ತಂಡ ಇದೆ, ರಾಜ್ಯದಲ್ಲಿ ತಂಡ ಇದೆ, ಪ್ರತಿ ಜಿಲ್ಲೆನಲ್ಲಿರುತ್ತೆ, ಪ್ರತಿ ತಾಲೂಕಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಸರ್ವಾಧಿಕಾರ ನಡೆಯುವಂಥ ಪ್ರಶ್ನೆ ಇಲ್ಲ. ಎಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡೋಂಥ ಪಾರ್ಟಿನೇ ಭಾರತೀಯ ಜನತಾ ಪಾರ್ಟಿ. ಹಾಗಾದ್ರೆ ಈಶ್ವರಪ್ಪ ಮತ್ತು ಯತ್ನಾಳ್ ಅವ್ರನ್ನ ಹಿಂದೂವಾದಿಗಳು ಇವರನ್ನ ಪಕ್ಷದಿಂದ ಮೋದಿ ಅವರು ಮತ್ತು ಅಮಿತ್ ಶಾ ಅವರ ನಿರ್ಧಾರ ಇಲ್ಲ. ಅದಕ್ಕೆ ನಾನು ಹೇಳಿದೆ, ಯತ್ನಾಳ್ದಿರ್ಬೋದು, ನಂದಿರ್ಬೋದು, ನಮ್ಮ ಉದ್ದೇಶಗಳು ನೀವು ಹೇಳಿದಂಗೆ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಸರಿ ಹೋಗ್ಬೇಕು ಅನ್ನೋಂಥ ಉದ್ದೇಶದಲ್ಲಿ ನಾವು ಹೊರಟ್ವಿ. ಅದನ್ನ ನಮ್ಮ ಪದಾಧಿಕಾರಿಗಳು ಸಹಿಸಿಲ್ಲ, ತೆಗೆದ್ರು ಪಾರ್ಟಿಯಿಂದ, ಪ್ರಶ್ನೆ ಬೇರೆ. ಆದರೆ ಯತ್ನಾಳು ಈಶ್ವರಪ್ಪನೇ ಭಾರತೀಯ ಜನತಾ ಪಾರ್ಟಿ ಅನಿವಾರ್ಯ ಅಲ್ಲ. ತಗೋಬೋದು, ತಗೊಳ್ಳದೇ ಇರ್ಬೋದು, ಅವ್ರಿಗೆ ಬಿಟ್ಟಿದ್ದದು. ಆದರೆ ನಮ್ಮ ವಿಚಾರದ ಬಗ್ಗೆ ನಾನು ಇಲ್ಲಿ ಚರ್ಚೆ ಮಾಡ್ತಿಲ್ಲ. ನಮ್ಮ ಅಧಿಕಾರ ಬೇಕು, ನಮ್ಮ MLA ಮಾಡಬೇಕು, ಮಂತ್ರಿ ಮಾಡಬೇಕು, ರಾಜ್ಯ ಅಧ್ಯಕ್ಷ ಮಾಡಬೇಕು, ಮುಖ್ಯಮಂತ್ರಿ ಮಾಡಬೇಕು, ಇದು ನನ್ನ ಉದ್ದೇಶ ಇವಾಗಿಂದಲ್ಲ. ರಾಜ್ಯ ಉಳಿಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಹೋಗಬೇಕು, ಅವಾಗ ರಾಜ್ಯ ಉಳಿಯುತ್ತೆ. ಉಳಿದವರೆಲ್ಲರೂ ಸೇರಿ ರಾಜ್ಯವನ್ನು ಉಳಿಸ್ತಾರೆ.